ನಂಗೆ ತುಂಬ ಖುಷಿ ಆಗ್ತೈತೆ. ತುಂಬ ದಿವಸದಿಂದ ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಫೈನಲಿ ಇವತ್ತು ನನಗೆ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ಕೈತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಬನ್ನಿ ನಮ್ಮನೆ ಲಕ್ಷ್ಮಿನ ತೋರಿಸ್ತೀನಿ. ನಮ್ಮನೆ ಲಕ್ಷ್ಮಿನ ನೋಡ್ಕೊಂಡು ನಾವು ಇವಾಗ ಸಜ್ಜಿಗೆ ಪ್ರಿಪೇರ್ ಮಾಡಬೇಕಲ್ಲ, ಸೊ ಸಜ್ಜಿಗೆ ಪ್ರಿಪೇರ್ ಮಾಡೋಕ್ಕೆ ಹೋಗೋಣ. ಸಜ್ಜಿಗೆಗೆ ಫಸ್ಟ್ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹಂಗೆ ರವೆನ ಹುರ್ಕೊಬೇಕು. ರವೆನ ಹುರ್ಕೊಂಡಾದ್ಮೇಲೆ ನೀರಲ್ಲಿ ರವೆನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು. ನಾನು ಮಾಡಿದ್ರಿ ಅಂದ್ಕೊಂಡು ನಾನು ಚಾನ್ಸೇ ಇಲ್ಲ, ಫಸ್ಟ್ ಟೈಮ್ ನಾನು ಮಾಡಿದ್ದು. ಯಾವಾಗಲೂ ನಮ್ಮ ಅತ್ತೆನೇ ಮಾಡ್ತಿದ್ರು, ನಮ್ಮ ಅತ್ತೆ ಎದುರು ಹೇಳ್ಸ್ಕೊಂಡು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನೋಡೋಣ ಹೆಂಗಿರುತ್ತೆ ಅಂತ ಫೈನಲ್ ಆಗಿ ಹೇಳ್ತಾರೆ ನಮ್ಮ ಮನೇಲಿ, ಓಕೆನಾ. ಆಮೇಲೆ ಸೆಕೆಂಡ್ ಟೈಮ್ ಪೂಜೆ ಮುಗಿಸ್ಕೊಂಡೆ. ಫಸ್ಟ್ ಟೈಮ್ ಮಾರ್ನಿಂಗೇ ಮಾಡಿರ್ತೀವಿ, ಸೊ ಇದು ಸೆಕೆಂಡ್ ಟೈಮ್ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ಎಲ್ಲರೂ ಊಟಕ್ಕೆ ಕರೆದಿದ್ವಿ. ಮತ್ತು ಹಬ್ಬದಲ್ಲಿ ಸ್ಪೆಷಲ್ ಸ್ವೀಟ್ ಇರಲೇಬೇಕು, ಅದಕ್ಕೋಸ್ಕರ ಮೇಯ್ನ್ ಡಿಶ್ ಒಬ್ಬಿಟ್ಟು ಮಾಡ್ತಾಯಿದ್ವಿ. ಒಬ್ಬಿಟ್ಟು ಜೊತೆಗೆ ಎಲ್ಲ ಡಿಶ್ಶು ರೆಡಿ ಆಯಿತು. ಎಲ್ಲ ಡಿಶ್ಶು ರೆಡಿ ಆದಮೇಲೆ ಫ್ಯಾಮಿಲಿ ಎಲ್ಲ ಜೊತೆ ಕುತ್ಕೊಂಡು ಊಟ ಮಾಡಿದ್ವಿ. ಈ ಥರ ವೈಬ್ ಹಬ್ಬದಲ್ಲಿ ಬಂದೇ ಬರುತ್ತೆ. ನಮ್ಮ ಮನೇಲೂ ಇದೇ ಥರ ಎಲ್ಲರೂ ಹಬ್ಬನ ಖುಷಿಯಾಗಿ ಮುಗಿಸ್ಕೊಂಡ್ವಿ. ನಿಮ್ಮ ಮನೇಲೂ ಇದೇ ರೀತಿ ಹಬ್ಬ ಆಯಿತಾ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್.